ಕಮರೊಟ್ಟು 2 ಸನ್ ನೆಕ್ಸ್ಟ್ ಅಲ್ಲಿ ಕನ್ನಡದಲ್ಲೂ ಕೂಡ ಸ್ಟ್ರೀಮಿಂಗ್ ಆಗ್ತಿರುವಂತ ಈ ಹಾರರ್ ಮೂವಿಯನ್ನ ನೋಡಿದ್ಮೇಲೆ ನನ್ನ ಒಪಿನಿಯನ್ ಹೇಳೋದಾದ್ರೆ ಇಷ್ಟ ಆಗ್ಲಿಲ್ಲ ಅಂತ ಹೇಳ್ತೇನೆ. ರೀಸೆಂಟ್ ಆಗಿ ಥಿಯೇಟರ್ಗಳಲ್ಲಿ ರಿಲೀಸ್ ಆಗಿ ಹೆಚ್ಚಿನ ಸದ್ದನ್ನ ಮಾಡದಂತ ಈ ಸಿನಿಮಾ ಈಗ OTTಗೆ ಬಂದಿದೆ. ಈ ಮೂವಿನ ನಾನು ಥಿಯೇಟರ್ ಅಲ್ಲಿ ನೋಡಿದ್ರೆ ಖಂಡಿತ ರಿವ್ಯೂ ಮಾಡ್ತಿರ್ಲಿಲ್ಲ. OTTಗೆ ಬಂದಿದೆ ಅನ್ನೋ ಒಂದೇ ಕಾರಣದಿಂದ ಈಗ ರಿವ್ಯೂ ಮಾಡ್ತಿದ್ದೀನಿ. ಯಾಕಂದ್ರೆ OTTಗೆ ಬಂದ್ಮೇಲೆ ನಮ್ಮ ಒಪಿನಿಯನ್ ನ ಹೇಳಿದ್ರು ಕೂಡ ಮೂವಿಗೆ ಹೆಚ್ಚಿನ ಡ್ಯಾಮೇಜ್ ಏನಾಗಲ್ಲ. 2019 ನಲ್ಲಿ ಕಮರೊಟ್ಟು ಚೆಕ್ ಪೋಸ್ಟ್ ಅನ್ನೋ ಸಿನಿಮಾ ಬಂದಿರುತ್ತೆ. ಆ ಸಿನಿಮಾದ ಸೀಕ್ವೆಲ್ ಆಗಿರುತ್ತೆ ಈ ಮೂವಿ. ಅದನ್ನ ಡೈರೆಕ್ಟ್ ಮಾಡಿದಂತ ನಿರ್ದೇಶಕರೇ ಈ ಸಿನಿಮಾನ ಕೂಡ ಡೈರೆಕ್ಟ್ ಮಾಡಿರ್ತಾರೆ. ಈ ಮೂವಿಯ ಪ್ಲಾಟ್ ವಿಷಯಕ್ಕೆ ಬರೋದಾದ್ರೆ ಸಾರಾ ಅನ್ನೋ ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಟರ್ ತನ್ನ ತಂಗಿ ನಿಶಾಳನ್ನ ಹುಡ್ಕೊಂಡು ಕಮರೊಟ್ಟು ಗ್ರಾಮದಲ್ಲಿನ ಒಂದು ಮನೆಗೆ ಬರ್ತಾರೆ. ಅದಾಗ್ಲೇ ಆ ಮನೆಯಲ್ಲಿ ಕೆಲವು ಮಿಸ್ಟೀರಿಯಸ್ ಘಟನೆಗಳು ನಡೀತಿರ್ತವೆ. ಈ ಸಮಸ್ಯೆಯನ್ನ ಇವರು ಬಗೆಹರಿಸಿದ್ರ ಇಲ್ವಾ ಅನ್ನೋದೇ ಈ ಸಿನಿಮಾದ ಸ್ಟೋರಿ. ಮೇಲ್ನೋಟಕ್ಕೆ ಇದೊಂದು ಹಾರರ್ ಮೂವಿ ಆದ್ರೂ ಕೂಡ ಮೂವಿ ನೋಡ್ತಿರೋಷ್ಟೊತ್ತು ಇದು ನಿಮ್ಮನ್ನೆಲ್ಲೂ ಭಯ ಪಡಿಸಲ್ಲ. ಅದರಲ್ಲೂ ಫಸ್ಟ್ ಆಫ್ ಆಲ್ ಅಂತೂ ಫ್ಯಾಮಿಲಿ ಸ್ಟೋರಿನೇ ಜಾಸ್ತಿ. ಇಲ್ಲಿ ಅನಾವಶ್ಯಕವಾದ 2 ಲವ್ ಸಾಂಗ್ಸ್ ಕೂಡ ಇವೆ. ಮೂವಿಲಿ ಸಿಕ್ಕಾಪಟ್ಟೆ ಫ್ಲಾಸ್ ಇದಾವೆ. ಮೂವಿ ನೋಡ್ಬೇಕಂದ್ರೆ ಅವೆಲ್ಲ ನಿಮ್ಮ ಗಮನಕ್ಕೂ ಕೂಡ ಬರ್ತವೆ. ಆಕ್ಟರ್ಸ್ ಪರ್ಫಾರ್ಮೆನ್ಸ್ ಈ ಸಿನಿಮಾದ ಮೇಜರ್ ಡ್ರಾಬ್ಯಾಕ್ ಅಂತ ಹೇಳ್ಬೋದು. ಇರೋದ್ರಲ್ಲಿ ಪ್ರಿಯಾಂಕಾ ಉಪೇಂದ್ರ ಅವರು ಪರವಾಗಿಲ್ಲ. ಮೇನ್ ಲೀಡ್ ಅಲ್ಲಿ ಆಕ್ಟ್ ಮಾಡಿರುವಂತ ಸ್ವಾಮಿನಾಥನ್ ಅವರು ಓಕೆ. ರಾಘಣ್ಣ ಅವರ ಪಾತ್ರವನ್ನ ಕೇವಲ ಫೋನ್ ಕನ್ವರ್ಸೇಷನ್ ಗೆ ಸೀಮಿತಗೊಳಿಸಿದ್ದಾರೆ. ಸಿನಿಮಾಟೋಗ್ರಫಿ ಇಸ್ ಗುಡ್, ಬಿಜಿಎಂ ಇಸ್ ಓಕೆ, ಎಡಿಟಿಂಗ್ ಕುಡ್ ಹ್ಯಾವ್ ಬಿನ್ ಬೆಟರ್. ನಾನಂತೂ ಹೇಗೋ ನಿದ್ದೆ ಜೊತೆ ಗುದ್ದಾಡಿ ಈ ಸಿನಿಮಾನ ಕಂಪ್ಲೀಟ್ ಮಾಡಿದೆ. ನೀವೇನಾದ್ರೂ ಹಾರರ್ ಲವರ್ಸ್ ಆಗಿದ್ದು ಈ ಸಿನಿಮಾನ ನೋಡೋ ಧೈರ್ಯ ಮಾಡಿದ್ರೆ ಸನ್ ನೆಕ್ಸ್ಟ್ ಅಲ್ಲಿ ಸ್ಟ್ರೀಮಿಂಗ್ ಆಗ್ತಿದೆ, ಹೋಗ್ ನೋಡಿ. ಮೂವಿಲಿ ಯಾವುದೇ ರೀತಿಯ ಅಡಲ್ಟ್ ಕಂಟೆಂಟ್ ಇಲ್ಲ, ಆರಾಮಾಗಿ ಫ್ಯಾಮಿಲಿ ಜೊತೆ ನೋಡಬಹುದು. ಸೊ ಇದಾಗಿರುತ್ತೆ ಕಮರೊಟ್ಟು 2 ಸಿನಿಮಾದ ಬಗೆಗಿನ ನನ್ನ ಒಂದು ಒಪಿನಿಯನ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.